36ನೇ ಘಟ್ಟ ಇನ್ನು ಮುಂದಿಂದು ಹೇಳಿ. ಜಲಕಾಲೇನ ಕವೀಣಯ ಉತ್ತರ ಸಂಕಮ್ಮ ಪುಗ್ಗಲಂ ಝೇನ ಭಾವೇನ ಷಡದಿನೀಯ ಸಡಣಂ ಚೇದಿ ನಿಜ್ಜರ ದಿವ್ಯಾ. ಇಲ್ಲಿ ನಿರ್ಜರ ಲಕ್ಷಣ ಹೇಳ್ತಾರೆ. ಅವು ಯಾವ ಥರ ಬೇಜಗಳು ಇರ್ತಾವೆ ನೋಡ್ರಿ, ಅದರಿಂದ ಯಥಾಕಾಲ ಅಂದ್ರೆ ನಾವು ಯಾವಾಗಾದರೂ ಕೂಡ ನಮ್ಗೆ ಸಮಯ ಸಿಕ್ಕಾಗ ಬರೀ 3 ಹೊತ್ತು ಸಮಯ ಕೊಡೋದು ಅಷ್ಟೇ ಅಲ್ಲ, ಯಾವಾಗಲೂ ಸಮಯ ಸಿಗಲಿ. ಈಗ ಸರ್ವರಾತ್ರಿ ನೀತಿ ಬರಲಿಲ್ಲ ಅಂದ್ರೂ ಕೂಡ ಧ್ಯಾನ ಮಾಡಿ, ಸುಮ್ಮನೆ ಒಳ್ಳೆಯಾಡಿ ಇಂದು ರಾತ್ರಿ ಆಗಿತ್ತು ಇಂದು ಆಗಿ ಬೆಳಕಾಗಿಲ್ಲ ಅನ್ಕೋತ ಕುಂದ್ರೋದು ಬೇಡ. ಏನು ಮಾಡಬೇಕು? ಶಾಂತ ಉದ್ರವ ಚೆನ್ನಾಗಿ ಕುತ್ಕೊಂಡ್ರು. ಅವಾಗ ಏನಾಗ್ತೈತಿ? ತಪಸ್ಸೆ ಮಾಡೋದು. ತಪಸ್ಸೆ ಮಾಡಿ ಏನು ಮಾಡೋದು? ಕರ್ಮ ಪುತ್ರಗಳನ್ನು ಭಾವದಿಂದ ಅದನ್ನು ಬಿಟ್ಟು ಹೋಗುವುದು ಅಂದರೆ ಭಾವ ನಿರ್ಜರೆ, ಮತ್ತು ಕರ್ಮಗಳನ್ನು ಬಿಟ್ಟು ಹೋಗುವುದು ಅದಕ್ಕೇನಂತಾರೆ? ದ್ರವ್ಯ ನಿರ್ಜರೆ. ಈ ಪ್ರಕಾರ ನಿರ್ಜರೆಯು 2 ಪ್ರಕಾರ. ಎಷ್ಟು ಪ್ರಕಾರ? ಜಲಕಾಲೇನ ಅಂದ್ರೆ ಯಥಾಕಾಲದಲ್ಲಿ, ಯಥಾಕಾಲ. ಯ ಅಂದ್ರೆ ಮತ್ತು ತವೇನ ಹೆಂಗೆ ಮನ್ಯಾಗ ಉಪ್ಪಿಟ್ಟು ಮಾಡ್ಬೇಕಂದ್ರೆ ರವ ಹುರಿತಿರಲ್ಲ, ಹೆಂಗೆ ಅದನ್ನು ಹುರಿದು ಅದನ್ನು ಹೆಂಗೆ ಮಾಡ್ತೀವಿ? ಎಕ್ದಮ್ ಉಪ್ಪಿಟ್ಟು ಆಗ್ಬೇಕು. ಅದೇ ಥರ ನಿಮ್ಗೇನು ಮಾಡಬೇಕು? ಶರೀರನ ತಪಸ್ಸೆ ಮಾಡಬೇಕು, ತಪಾಲು ಮಾಡಬೇಕು. ಒಡಿ ಮಾಡ್ತಿರಲ್ಲ, ಒಡಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ? ಬೆಳ್ಳಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮತ್ತು ಅದನ್ನು ಒಡಿ ಮಾಡ್ತಿರಲ್ಲ, ಉಪ್ಪು ಖಾರ ಹಾಕಿ ಎಲ್ಲ ಹಾಕಿ ಒಡಿ ಚೆನ್ನಾಗಿ ಮಾಡ್ತಿರಲಿಲ್ಲ, ಹಿಂಗೆ ಮಾಡ್ತಿರಲ್ಲ. ಆ ಒಡಿ ಒಳಗೆ ಅದೇನು ಮಾಡ್ತೈತಿ? ಅದೆಲ್ಲ ಎಣ್ಣೆನ ಹೀರ್ಕೊಂಡ್ಬಿಡ್ತೈತಿ, ನೀರನ್ನು ಎಲ್ಲ ಬಿಟ್ಟು ಬಿಡ್ತೈತಿ. ತಂದಿರುವಂಥ ಒಳಗಿಂದೆಲ್ಲ ಅಶುದ್ಧನ ತ್ಯಾಗ ಮಾಡಿಬಿಡ್ತೈತಿ. ಶುದ್ಧನ ಒಡಿ ಹೆಂಗಾಗಿರ್ತೈತೆ? ಅದು ಎಲ್ಲ ಕರೆದು ಅದೇನಾಗಿರ್ತೈತಿ? ಟನ್ ಅವಾಜ್ ಆಗ್ಬೇಕು. ಹಂಗೆ ಒಡಿ ಮಾಡಿರ್ತೇವೆ. ಹಂಗೆ ನೀವೇನಾಗಬೇಕು? ಒಡಿ ಆಗಲ್ಲ, ಒಡಿ ಆಗಬೇಕು. ತಪಸ್ಸು ಮಾಡಬೇಕು. ಬುದ್ಧರಸ್ಯ ಹಲವು ಪ್ರಾಪ್ತಿಯನ್ನು ಹೊಂದಿರಬೇಕು. ಕರ್ಮ ಪುಗ್ಗನು ಅಂತ ಕರ್ಮ ಪುಗ್ಗನು ಜೇನ ಯಾವ ಭಾವದಿಂದ ಷಡದಿ ಎಲ್ಲ ಕರ್ಮಗಳನ್ನು ಸಟ್ಟಿ ಬೀರಬೇಕು, ಒಳಗಬೇಕು. ಅವನ್ನೆಲ್ಲ ಬೆಚ್ಚಿ ಹೋಗ್ಬೇಕು. ಅವು ಏನಂತೀರಿ? ಎಲ್ಲ ಕರ್ಮಗಳು ಬೆಚ್ಚಿ ಹೋಗ್ಬೇಕು, ಎಲ್ಲ ಒಣಗಿ ಹೋಗ್ಬೇಕು. ಚ ಮತ್ತು ತಸ್ಸಡನ್ನು ಕರ್ಮಗಳನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಕರ್ಮಗಳನ್ನು ಬಿಡುಗಡೆ ಮಾಡ್ಕೊಳ್ಬೇಕು. ನಾನು ಜೈಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಿರೋ ಅಂತ ಹೇಳ್ತಿಲ್ಲ, ಹಾಗೆ ಕರ್ಮಗಳನ್ನು ಬಿಡುಗಡೆ ಮಾಡ್ಕೊಳ್ಬೇಕು. ಇದಕ್ಕಂತಾರೆ ದ್ರವ್ಯ ನಿರ್ಜರ. ಏನಂತಾರೆ? ಇದು ಹೀಗೆ ನಿರ್ಜರ ದಿವ್ಯ 2 ಪ್ರಕಾರ ನೇಯ ತಿಳಿಯಬೇಕು ಅಂದ್ರೆ ನಿರ್ಜರ ಆಗ್ತೈತಿ. ಇಲ್ಲಿ ನಿರ್ಜರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ ಸೌವಿಪಾಕ ನಿರ್ಜರ, ಅವಿಪಾಕ ನಿರ್ಜರ. ಎಷ್ಟು ಪ್ರಕಾರ ನಿರ್ಜರ ಅದಾವು? 2 ಪ್ರಕಾರ ನಿರ್ಜರ. ಅಪಕರ್ಷಣ, ಉತ್ಕರ್ಷಣ. ಇವೆರಡೂ ನಿರ್ಜರ ಮಾಡ್ಕೊಳ್ಬೇಕು. ಸಮಯ ಅನುಸಾರವಾಗಿ ನಿರ್ಜರ ಮಾಡ್ಕೊಳ್ಳೋದು. ಏಕದೇಶ ನಿರ್ಜರ ಮಾಡ್ಕೊಳ್ಳೋದು. ಇವನ್ನೆಲ್ಲ ನಿರ್ಜರ ಮಾಡ್ಕೊಳ್ತಾ ಇರಬೇಕು. ಯಾವಾಗ ನಿಂತಿರಬಾರ್ದು, ಅಲಿಪ್ತಿರ್ಬೇಕು. ಎಲ್ಲ ಮುಖಾಂತರದಿಂದ ನಿರ್ಜರ ಆಗಬೇಕು. ತಪಸ್ಸು ಮುಖಾಂತರ ನಿರ್ಜರ ಆಗಬೇಕು. ತಪಸ್ಸೆ ಮಾಡಿದಾಗ ನಿಮ್ಗೆ ನಿರ್ಜರ ಆಗ್ತೈತಿ. ತಪಸ್ಸೆ ಮಾಡ್ಲಿಕ್ಕೆ ನಿರ್ಜರ ಆಕತ್ತೀನಿ. ಮನ್ಯಾಗ ಕೂತ್ರೆ ನಿರ್ಜರ ಆಗ್ತೈತಿಲ್ಲ. ಇಲ್ಲಿ ಕುತ್ಕೊಂಡ್ರೆ ತಪ್ಸ ನಿರ್ಜರ. ಈಗ ನಿರ್ಜರ ಆಗ್ತೈತೆ, ಕ್ರಮ ಬಂದಾಗ ಆಗ್ತಿತ್ತು. ಈಗ ಪುಣ್ಯ ಬಂದಾಗ ಆಗ್ತಿತ್ತು, ಪಾಪ ಬಂದಾಗ ಆಗ್ತಿತ್ತು. ಶುಭ ಕರ್ಮ ಬಂದಾಗಿತ್ತು, ಅಶುಭ ಕರ್ಮ ಬಂದಾಗಿತ್ತು. ಇಲ್ಲಿ ನಮಗೆ ನಿರ್ಜರ ಆಗ್ತಾ ಇರ್ತೈತೆ ಹೊರತು ನಮಗೆ ಸನ್ಮುಖ ಅಂತ ಹೇಳ್ತಾರೆ. ಸ್ವಮುಖ ಅಂದರೆ ಫಲ ಕೊಡೋದು. ಸ್ವಮುಖ ಅಂದ್ರೆ ಏನೋ? ಫಲ ಕೊಡೋದು. ಪರಮುಖ ಅಂದ್ರೆ ಏನೋ? ಅಸಾತ ವೇದನಿ ಕರ್ಮ, ಸಾತ ವೇದನಿ ಕರ್ಮ. ಇದನ್ನ ನಿರ್ಜರ ಮಾಡಬೇಕು. ಏನು ಮಾಡ್ಬೇಕು? ಇದನ್ನ ನೋಡ್ರಿ, ಇವನ್ನೆಲ್ಲ ನಿರ್ಜರ ಮಾಡ್ಕೊಂತ ಹೋದ್ರೆ ನಿಮಗೆ ಒಳ್ಳೇದಾಗ್ತೈತಿ. ಇಲ್ಲ ಅಂದ್ರೆ ಕರ್ಮ ಕಟ್ಕೊಂತ ಹೋಗ್ತೈತಿ. ಉದಯ ಬಂದಾಗ ಎಲ್ಲ ಕರ್ಮಗಳು ಏನಾಗ್ತಾವೆ? ಬಂಧಕ್ಕೆ ಕಾರಣ ಆಗ್ತಾವೆ. ಅದಕ್ಕೆ ಬಂಧಕ್ಕೆ ಕಾರಣ ಆಗ್ಬೇಕಂದ್ರೆ ಕರ್ಮ ಬಂದಾಗೋದು ಬೇಡ. ಕರ್ಮ ಬಂದಾಗೋದು ಬೇಡ ಅಂದ್ರೆ ಏನು ಮಾಡಬೇಕು? ಒಂದು ಸ್ವಮುಖ, ಒಂದು ಪರಮುಖ. ಸ್ವಮುಖ ಅಂತಂದ್ರೇನು? ಸ್ವತಃ ತಪಸ್ಸೆ ಮಾಡೋದು. ಪರಮುಖ ಅಂದ್ರೇನು? ನಾವೆಲ್ಲ ಶಾತಾವಿಧಿ ಅಸಾತವಿಧಿನಿಂದ ನಿರ್ಜರ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸಮಯಕ್ಕನುಸಾರವಾಗಿ ನಾವೆಲ್ಲರೂ ತಪಸ್ಸೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ 2 ಪ್ರಕಾರ ಹೇಳ್ತೀನಿ ನಾನು. ಏನೇನಂತ ಹೇಳಿದ್ದೆ? ಒಂದು ಸ್ವವಿಪಾಕ ನಿರ್ಜರ, ಇನ್ನೊಂದು ಅವಿಪಾಕ ನಿರ್ಜರ. ತನ್ನ ಕಾಲ ಅವಧಿ ಅನುಸಾರವಾಗಿ ಉದಯಕ್ಕೆ ಬಂದ ಫಲವನ್ನು ಕೊಟ್ಟು ಹೋಗುತ್ತದೆ. ಅದಕ್ಕೇನಂತಾರೋ ಸವಿಪಾಕ ನಿರ್ಜರ. ಅಂದರೆ ಬಂಧಿತವಾದ ಕರ್ಮಗಳು ಐಚ್ಛಿಕವಾಗಿ ಬಿಟ್ಟು ಹೋಗುವುದು. ಸ್ವಲ್ಪ ಕಬ್ಬು ತಿಂತೇವಲ್ಲ, ಕಬ್ಬು ತಿನ್ನಬೇಕಾದ್ರೆ ಸ್ವಲ್ಪ ರಸ ಬರ್ತೈತಿ. ಒಮ್ಮಿಕ್ಳು ತಿನ್ನಕ್ಕಾಕತ್ತೇನೋ, ಒಮ್ಮಿಕ್ಳು ನಿರ್ಜರ ಮಾಡೋಕ್ಕಾಕತ್ತೇನೋ, ಒಂದಿಷ್ಟು ಉದ್ದ ಗಳ ತಿನ್ನಕ್ಕಾಕತ್ತೇನೋ, ಆಗೋದಿಲ್ಲ. ಕಬ್ಬಿನ ಗಳ ಎಷ್ಟು ಬೇಕೋ
ಅಷ್ಟ ಸವಿಪಾಕ ನಿರ್ಜರ. ಇನ್ನು ತಪಶ್ಚರಣೆ ಮೂಲಕ ಅವಧಿ ಮುಗಿದ ಮೇಲೆ ಏನಾಗ್ತೈತಿ, ಬಂಧಿತ ಕರ್ಮಗಳು ಏಕದೇಶವಾಗಿ ಬಿಟ್ಟು ಹೋಗುವುದಕ್ಕೆ ಏನಂತಾರೆ ಅವಿಪಾಕ ನಿರ್ಜರ. ಸವಿಪಾಕ ಅವಿಪಾಕ ಎಷ್ಟು ಇವು? 2 ನಿರ್ಜರ. ಒಂದು ಸವಿಪಾಕ ಭಾವ ನಿರ್ಜರ, ಒಂದು ಅವಿಪಾಕ ಭಾವ ನಿರ್ಜರ. ಒಂದು ಸವಿಪಾಕ ದ್ರವ್ಯ ನಿರ್ಜರ, ಅವಿಪಾಕ ಭೀ ಕೂಡ ದ್ರವ್ಯ ನಿರ್ಜರ. ಎರಡೂ ಕೂಡ ನಾವು ತಪಸ್ಸಿನ ಮುಖಾಂತರ ಮಾಡಬೇಕು. ಎದ್ರ ಮುಖಾಂತರ ಮಾಡಬೇಕು? ತಪಸ್ಸಿನ ಮುಖಾಂತರ ನಾವೆಲ್ಲ ಕರ್ಮಗಳನ್ನು ಕ್ಷಯ ಮಾಡ್ಕೊಳ್ಬೇಕು. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಒಂದು ಮಾವಿನಕಾಯಿ ಉದುರಿ ಬಿಡ್ತೈತಿ, ಅದು ಒಂದು ಕರ್ಮ. ಇನ್ನೊಂದು ಏನೈತಿ, ಹರ್ಕೊಂಡ್ಬಂದು ಹುಲ್ಲಾಗ ಒತ್ತಿ ಇಡಬೇಕು. ಹೌದಿಲ್ಲ? ಎಷ್ಟು ಪ್ರಕಾರ ಹೇಳಿದೆ ನಿಮ್ಗೆ? ಒಂದು ಸವಿಪಾಕ ನಿರ್ಜರ, ಒಂದು ಅವಿಪಾಕ ನಿರ್ಜರ ಅಂತ ತಿಳಿಸ್ಕೊಟ್ಟಿದ್ದೆ ಮೊನ್ನೆ. ತಪ್ಸ ನಿರ್ಜರಾಚ ಅಂತೇಳಿ ಒಂದು ಸೂತ್ರ ಬರ್ತದೆ, ತತ್ವ ಸೂತ್ರದೊಳಗೆ. ತಪದಿಂದ ನಿರ್ಜರವಾಗುತ್ತದೆ ಕರ್ಮ ನಿರ್ಜರಿಗೆ, ಅಂದರೆ ಆತ್ಮಶಕ್ತಿಗಾಗಿ ಏನು ಮಾಡ್ಬೇಕು? ತಪಗಳ ಆಚರಣೆ ಮಾಡಬೇಕು. ತಪಗಳ ಆಚರಣೆ ಮಾಡಿದ್ರೆ ಏನಾಗ್ತೈತಿ? ತಪ ಆಗ್ತೈತಿ. ಅಂದ್ರೆ ನಾವು ತಪಸ್ಸೆ ಮಾಡಬೇಕಾದ್ರೆ ನಮ್ಗೆ ಯಾವುದು ಕರ್ಮ? ಮನ್ಯಾಗ ಜೋಳ ಹೊರ್ಯಾಕತ್ರ ಜೋಳ ಏನು ಮಾಡ್ತಾವೆ? ನೋಡ್ಕೊತ ಹೊತ್ತು ಹೋಗ್ತಾವ, ಕೈಯಾಡು ಸುತ್ತಿರ್ಬೇಕಲ್ಲೇ. ಎಲ್ಲ ಜೋಳ ಇದ್ರು ಸುಡಿದು ನೀನು ತವಿನ ಖಾಲಿ ಆಗ್ತೈತಿ. ತವಿ ಅಂತಾರೆ ಇರುತ್ತೆ ಅಂತ. ಬಾಂಡೆ, ತವಿಯನ್ನು ಬಾಂಡೆ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಅವು ಹಳ್ಳು ಜೋಳದ ಹಳ್ಳು ಅವು ಎಲ್ಲ ಸುಟ್ಟು ಹೋಗ್ತಾವೆ. ಅವನ್ನೇನು ಎಷ್ಟು ಬೇಕು ಅಷ್ಟು ಹುರಿದು ಒಮ್ಮಿಕಲಿ ಹಚ್ಚಿ ಹಿಂಗೆ ಹಾಕ್ಬಿಡ್ಬೇಕು. ಅಂದಾಗ ಏನಾಗ್ತೈತಿ, ಬೆಳ್ಳಗೆ ಕಾಣ್ತಾವೆ. ಏನು ಕಾಣ್ತಾವೆ? ಹಳ್ಳು. ಬಾಯ ತಪ ಯಾವುದು ಹೊರಗಿನಿಂದ ಕಾಣಲ್ಪಡುವುದು? ಬಾಯ ತಪದಲ್ಲಿ 6 ಭೇದಗಳು ಇರ್ತಾವೆ. ಅನಸನ, ಔಮದರ್ಯ, ಪ್ರತಿಪರಿಸಂತ್ಯಾಗ, ರಸಪರಿತ್ಯಾಗ, ವಿಭಕ್ತಿ ಶಯ್ಯಾಸನ, ಕಾಯಕ್ಲೇಶ. ಏನು ನಾ ಹೇಳಿದ್ರೆ ನಿಮ್ಮಿಂದ ಅಲ್ರಿ, ಅಂದ್ರೆ ಸರಿಯಾಗಿ ಬರ್ತೈತಿ, ಕೆಲವೊಂದು ಚಂದ ಅನಿಸ್ತದೆ, ಅದಲ್ಲ. ಇನ್ನು ಬಾಯ ತಪ್ಪಗಳು ಅಂತ ಹೇಳ್ತಾರೆ. ಬಾಯ ತಪಸ್ಸಿನಿಂದ ನಮ್ಗೆ ಏನು ಮುನಿ ಮಾರಾದ್ರು ಬರ್ತಿರ್ತಾರೆ, ನಾಲ್ಕು ಬರಬೇಕಾದ್ರೆ ಮುದ್ರೆ ಹಾಡ್ಕೊಂಡು ಬರ್ತಿರ್ತಾರೆ. ಇವೆಲ್ಲ ಬಾಯ ತಪಗಳು. ಅನುಸನ ಅಂದರೆ ಖ್ಯಾತಿ, ಲಾಭ, ಪೂಜಾ, ಮಂತ್ರ ಸಿದ್ಧಿ, ಲೌಕಿಕ ಫಲಾಪೇಕ್ಷೆ, ಸ್ವಯಂ ಸಿದ್ಧಿ, ರಾಗ ನಾಶ, ಕರ್ಮನಾಶ, ಸ್ವಾಧ್ಯಾಯದ ಸಿದ್ಧಿಗಾಗಿ ಅವ್ರೇನು ಮಾಡ್ತಾರೋ ಭೋಜನ ಮಾಡ್ತಾರೆ, ಆಹಾರ ಮಾಡ್ತಾರೆ, ಕೈ ಹಿಡ್ಕೊಂಡು ಬರ್ತಾರೆ. ಇದು ಅನುಸನ. 4 ಪ್ರಕಾರ ಆಹಾರ ತ್ಯಾಗ ಮಾಡ್ತಾರೆ. ಸಿಕ್ಕರು ಅಷ್ಟ, ಸಿಗಲಿದ್ರು ಅಷ್ಟ. ಇದಕ್ಕೇನಂತಾರೆ ಅನುಸನ ತಪ. ಎಂಥ ತಪ ಅಂತಾರೆ? ಅನುಸನ ತಪ. ಮುನಿ ಮಹಾರಾಜರಿಗೆ ಸಂಯಮ ಸಿದ್ಧಿ ಸಲುವಾಗಿ ಅವ್ರು ಏನು ಮಾಡ್ತಾರೋ ಆಹಾರ ತಗೊಂಡ್ರು. ನಿಮ್ಮ ಸಲುವಾಗಿ ಆಹಾರ ತಗೊಳ್ಳೋದು ಮೊದಲ, ಇಲ್ಲಾಂದ್ರೆ ಮುಗಿಸಕ್ಕೆ ಬರ್ತಿದ್ದೆ. ಅವಬೋಧರ್ಯ, ಪ್ರಮಾದ ತ್ಯಾಗ, ಸಂಯಮ ರಕ್ಷಣ, ವಿಕಾರಗಳ ಮಲಿನ ವಿಜಯ, ಸಂತೋಷ ವೃತ್ತಿಗಳ ಸಿದ್ಧಿಗಾಗಿ ಅಲ್ಪಾಹಾರ ಸೇವನೆ ಮಾಡುವುದು. ಇದಕ್ಕೇನಂತಾರೋ ಅವಬೋಧನ ಅಂತಾರೋ, ಉನ್ನೋದರನು ಅಂತ. ಅದಲ್ಲ, ಇದರ 3 ಭೇದ ಇರ್ತಾವೆ: ಮಧ್ಯಮ, ಉತ್ತಮ, ಜಗನ್ಯ. 3 ಪ್ರಕಾರ. ಮಹಾರಾಜನ ಮನೆಗೆ ಬರ್ತಾರೆ, ತಾಟೆಲ್ಲ ತೋರಿಸಿ ನಾವು ಸಲ ಮಾಡಿದ್ದೇವೆ. ನಾವು ಅದನ್ನು ತಾಟ್ ತೋರಿಸಿದಾಗ ಎಲ್ಲ ತ್ಯಾಗ ಮಾಡೋದು, ಏನು ಇಟ್ಕೊಳ್ಳೋಂಗಿಲ್ಲ, ಬರೀ ನೀರು ಅಷ್ಟೇ ಇಟ್ಕೊಳ್ಳೋದು. ಒಂದು ಬಕ್ಷಿ ನೀರು ಕುಡಿದು ಬಿಟ್ಟು ಬಿಡೋದು. ಇದಕ್ಕಂತಾರೆ ಉತ್ತಮ ಆಹಾರ, ಅವಬೋಧನೆ ಅಂತ ಹೇಳ್ತಾನಿಲ್ಲ. ಇಲ್ಲ ಅಂದ್ರೆ ನೀರು ಕುಡಿಲಿಲ್ಲ, ಒಂದು ತುತ್ತು ಗ್ರಾಸ್ ತಿನ್ನೋದು, ಅಷ್ಟೇ ತಿನ್ಬಿಡೋದು, ಮತ್ತು ನೀರು ಕುಡಿಯೋಂಗಿಲ್ಲ, ಬಾಯಿ ತೊಳ್ಕೊಂಡು ಕೈ ಬಿಟ್ಬಿಡೋದು. ಒಂದೇ ತುತ್ತ ತೊಗೊಳ್ಬೇಕು, 2ನೇ ತುತ್ತು ತೊಗೊಳಂಗಿಲ್ಲ. ಇದಕ್ಕೆ ಉತ್ತಮ ಅಂತ ಹೇಳ್ತಾರೆ. ಮಧ್ಯಮ ಅಂದ್ರೆ ಅರ್ಧ. ಜಗನ್ಯ ಅಂದ್ರೆ ಹೊಟ್ಟೆಲ್ಲ ತುಂಬಿರ್ತೈತಿ, ಒಂದೇ ಅಗಳನ್ನ ಬೇಡಾಗಿತ್ತು, ಒಂದೇ ಅಗಳನ್ನ ಬಿಡೋದು. ಅದಕ್ಕೇನಂತಾರೋ ಅವಬೋಧನೆ. ಪ್ರತಿಪರಿಸಂಖ್ಯಾನ, ಮುನಿಗಳ ಆಹಾರಕ್ಕೆ ಹೊರಟಾಗ ಇಂಥ ಮನೆಗಳಿಗೆ, ಇಂಥ ಬೀದಿಗಳಿಗೆ, ಇಂಥ ಕೆರೆಗಳಿಗೆ ಇಷ್ಟು ದೂರದವರೆಗೆ ಮಾತ್ರ ಹೋಗುತ್ತೇನೆ, ಆಹಾರ ಸಿಕ್ಕರೆ ತೆಗೆದುಕೊಳ್ಳುತ್ತೇನೆ ಅಥವಾ ಉಪವಾಸ ತೆಗೆದುಕೊಳ್ಳುತ್ತೇನೆ ಎಂದು ಸಂಕಲ್ಪ ಮಾಡುವುದು. ಅಟಪಟ ಪಟ ನಿಯಮ ಏನನ್ನೋದು? ಪಟ ನಿಯಮ ತಗೊಳ್ಳೋದು. ಆ ಓಣಿಂದ ಈ ಓಣಿಗೆ, ಈ ಓಣಿಂದ ಆ ಓಣಿಗೆ, ಆ ಓಣಿಂದ ಈ ಓಣಿಗೆ, ಇಲ್ಲಿಂದ ಶ್ರೀರಂಗಪಟ್ಟಣ ಕಡೆ. ಇದಕ್ಕೇನಂತಾರು? ವೃತ್ತಪರಿಸಂಖ್ಯಾನ. ಪ್ರತಿಪರಿಸಂಖ್ಯಾನ ಮನೆ ಭಾಳ ಚೆನ್ನಾಗಿ ತಿಳಿಸಿದ್ದೀನಿ. ಇದು ಕೂಡ ಅವರಿಗೆ ರಸಪರಿತ್ಯಾಗ. ನೀವು ತಾವು ತೋರಿಸ್ತಿರಲ್ಲ, ಇವತ್ತು ಹಾಲು, ತುಪ್ಪ, ಎಣ್ಣೆ, ಸಿಹಿ, ಗರಿಷ್ಠ ವಸ್ತುಗಳು ಯಾವ್ದು ಬೇಕಂತ ತಗೋತಾರೋ, ಬೇಡಾಗಿದ್ದನ್ನು ರಸಪರಿತ್ಯಾಗ. ಇದು ಕೂಡ ಮುನಿ ಮಹಾರಾಜರು ಬಾಯಿ ತಪ್ಪ ಮಾಡ್ತಾರೆ. ವಿಭಕ್ತಿ ಶಯ್ಯಾಸನ, ಬ್ರಹ್ಮಚಾರ್ಯ, ಸ್ವಾಧ್ಯಾಯ, ಧ್ಯಾನ ಸಿದ್ಧಿಗಾಗಿ ಏಕಾಂತ ಸ್ಥಾನದಲ್ಲಿ ಬೆಟ್ಟ ಐತಲ್ಲ, ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡ್ಬಿಡೋದು. ಒಬ್ಬರೇ ಕುತ್ಕೊಳ್ಳೋದು. ಕಾಗಿ ಬರಬಾರ್ದು, ಗುಬ್ಬಿ ಬರಬಾರ್ದು, ನಾಯಿ ಬರಬಾರ್ದು, ಒಳಪುಡಿ ಬರಬಾರ್ದು, ಪಶು ಪಕ್ಷಿ ಬರಬಾರ್ದು, ಮನುಷ್ಯರು ಬರಬಾರ್ದು, ಯಾರೂ ಬರಬಾರ್ದು. ಒಬ್ಬರೇ ಹೋಗಿ ಎಲ್ಲರೂ ಕೂತಿರ್ತಿ. ಇದಕ್ಕೆ ಅಂತಾರೋ
ವ್ಯಕ್ತಿ ಶಯ್ಯಾಸನ. ಎಂಥ ಶಯ್ಯಾಸನ? ವ್ಯಕ್ತಿ ಶಯ್ಯಾಸನ. ಕಾಯಕ. ಈಗ ನಾವು ಒಂದೊಂದ್ಸಲ ಹಾಗೆ ಮಾಡ್ತೀವಿ. ಒಂದು ರೂಮ್ ಇರ್ತೈತಿ, ಆ ರೂಮ್ನಾಗ ಹೋಗಿ ಅಲ್ಲಿ ಗುಜರಾತ್ದಾಗ ಒಂದು ಅರಮನೆ ಅಂತ ಟೈಪ್ ಇತ್ತು. ಆಚರಿಸಿ ಕೆಳಗಿದ್ರು ನಾನು 7-8 ಮಂಜಿನ ಮೇಲೆ ಒಬ್ಬರು ಕೂತ್ಬಿಟ್ಟಿದ್ದೆ. ಎಲ್ಲರೂ ಹುಡ್ಕಾಕತ್ಬಿಟ್ರ ಎಲ್ಲಿದ್ದಾರೆ ಅಂತೇಳಿ. ಬೆಳಿಗ್ಗೆ 6 ಮಂದಿ. ವ್ಯಕ್ತಿ ಶಯ್ಯಾಸನ ಏನಂತಾರೆ ಇದಕ್ಕೆ? ಕಾಯ ಕ್ಲೇಶ ತಪ. ಕಷ್ಟ ಸಹನ ಅಭ್ಯಾಸಕ್ಕಾಗಿ ಗ್ರೀಷ್ಮ ಋತುವಿನಲ್ಲಿ ಬೆಟ್ಟದ ತುದಿಯಲ್ಲಿ, ಮಳೆಗಾಲದಲ್ಲಿ ಮರದ ಕೆಳಗೆ, ಚಳಿಗಾಲದಲ್ಲಿ ನದಿಯ ಗಂಗೆಯ ಮೇಲೆ ಆತಾಪನೆ ಯೋಗ ಮಾಡಿ ಕುಂತು ಬಿಡೋದು. ಸಮುದ್ರ ಇರಲಿ, ನದಿ ಇರಲಿ, ಗಿಡ ಇರಲಿ, ಮರ ಇರಲಿ, ಪಾಟ್ ಇರಲಿ, ಏನಲ್ಲಿ ಮನೆ ಇರಲಿ, ಎಲ್ಲಿ ಇದ್ರು ಭಾರತದಲ್ಲಿ ಏನು ಮಾಡ್ತಾರೋ ಕಾಯ ಕ್ಲೇಶ ತಪವನ್ನು ಮಾಡ್ತಾರೋ. ಇದಕ್ಕಂತಾರೆ ಎಷ್ಟದ ಇವು 6 ಬಾಯ ತಪ. ಇವು ಕಣ್ಣಿ ಕಾಣ್ತಾವ. ಅಭ್ಯಂತರ ತಪ್ಪು ಕಣ್ಣಿ ಕಾಣಂಗಿಲ್ಲ. ಪ್ರಾಯಶ್ಚಿತ್ತ ಬರೋದಿಲ್ಲ. ಪ್ರಾಯಶ್ಚಿತ್ತ ಅಂದ್ರೆ ಅಜ್ಞಾನದಿಂದ ಉಂಟಾಗುವ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಈಗ ಏನಾರು ಪಾಪ ಮಾಡಿರ್ತೀವಿ, ಏನಾರು ಮಾಡಿರ್ತೀವಿ, ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕ ತಿಳಿದನ ಮಾಡಿರ್ತೀವಿ, ತಿಳಿದನ ಮಾಡಿರ್ತೀವಿ. ಅದರ ಪ್ರಾಯಶ್ಚಿತ್ತ ದಿನ ಮಾಡ್ಕೊಳ್ಬೇಕು. ಮಾಡ್ಕೊತೀರಿ? ಅಜ್ಜ ಮಾಡ್ಕೊತಾನೆ, ನೀವು ಎಲ್ಲರೂ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ವಿಧಾನ ಬರೆದಿಟ್ಕೋಬೇಕಾ. ಏನಾದ್ರು ದೊಡ್ಡ ತಪ್ಪ ಆಗಿದ್ರೆ ಅದರಿಲ್ಲ. ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಳಕ್ಕೆ ಪ್ರಾಯಶ್ಚಿತ್ತ ವಿಧಾನ, ಅಂತರಂಗ ತಪ್ಪ. ಇದು ಕಣ್ಣಿ ಕಾಣೋಂಗಿಲ್ಲ. ಜನರ ಮುಂದೆ ತೊಗೊಳ್ಬಾರ್ದಿದ್ರೆ ಮಹಾರಾಜರು ಒಬ್ಬರೇ ಇದ್ದರೆ ಹೋಗಿ ತೊಗೋಬೇಕು. 4 ಮಂದಿ ಇದ್ರೊಳಗೆ ತೊಗೋಬಾರ್ದು. ಯಾಕಂದ್ರೆ ನನಗೆ ಹಿಂಗೆ ಕೊಟ್ಟರು, ನೀನು ಹಿಂಗೆ ಕೊಟ್ಟರು ಅಂತ ಜಗಳ ಶುರುವಾಗ್ತದೆ. ನಿನಗಾಗ ಹಿಂಗೆ ಕೊಟ್ಟರು ಇದು ಅಂದ್ರೆ ಮಹಾರಾಜರಿಗೆ ಬೇಸ್ ಮಾಡಿದ್ರೆ ಅಂದ್ರೆ ಒಬ್ರಿಗೆ ಉಪವಾಸ ಮಾಡೋಕ್ಕಾಗಲ್ಲ, ಒಬ್ರಿಗೆ ಏಕಾಸನ ಮಾಡೋಕ್ಕಾಗತ್ತೆ, ಒಬ್ರಿಗೆ ಏಕಾಸನ ಮಾಡೋಕ್ಕಾಗಲ್ಲ. ಪಾಪ ಅವ್ರು ನೋಡಿ ಕೊಡ್ತಿರ್ತಾರೆ. ನಿನ್ಗೆ ಅವ್ರು ಉಪವಾಸ ಕೊಟ್ಟರು, ನನಗೆ ಅವ್ರು ಹಿಂಗೆ ಕೊಟ್ಟರು, ನಿನ್ಗೆ ಅವ್ರು ಯಾರು ಕೊಟ್ಟರು. ಅದಕ್ಕೆ ಯಾರಿಗೆ ಹೇಳಬಾರ್ದು. ಏನು ಹೇಳ್ಬಾರ್ದು? ಪ್ರಾಯಶ್ಚಿತ್ತ ಬರ್ತಿದ್ದು ಹೇಳಬಾರ್ದು. ನೀನು ಹೇಳ್ಬಾರ್ದು, ನೀವು ಕೇಳಬಾರ್ದು. ನೀನು ಪ್ರಾಯಶ್ಚಿತ್ತ ಕೊಟ್ಟು ನಿನಗೆ ಅದಕ್ಕೆ ಕೇಳಬಾರ್ದು. ಏನು ಕೇಳಬಾರ್ದು? ನೀವು ಕಟ್ಟಿಲ್ಲ ತೊಗೊಂಡಿಲ್ಲ ಸಾಕು ಬಿಡಬಾರ್ದು. ನಿರ್ಧಾರ ಆಗುತ್ತೆ. ಅವ್ನಿಗೆ ಹೇಳೋದ್ರಿಂದ ಏನಾಗ್ತೈತಿ? ವಾಪಸ್ ಮೇಲೊಳಗೆ ಜಗಳ ಶುರು. ಮತ್ತು ಆ ಜಗಳ ಶುರು ಮತ್ತೊಂದು ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತ ಮಾಡೋಕೆ ಮತ್ತೊಂದು ಪ್ರಾಯಶ್ಚಿತ್ತ. ಹಂಗೆ ಮಾಡ್ಕೊಂಡು ಹೋದಾಗ ವಿನಯ ತಪ. ಪೂಜೆ ಪುರುಷರನ್ನು, ಗುರಿ ಹಿರಿಯರನ್ನು ಗೌರವವಾದ ಭಾವದಿಂದ ನೋಡಿಕೊಳ್ಳುವುದು. ಎರಡನೆಯರ ನಯ, ವಿನಯ, ಸೌಜನ್ಯದಿಂದ ವರ್ತಿಸುವುದು. ಚಿಕ್ಕವರನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣುವುದು. ಸಣ್ಣ ಮಕ್ಕಳನ್ನು, ದೊಡ್ಡವರನ್ನು, ಎಲ್ಲರನ್ನು ಪ್ರೀತಿ ಭಾವ ಇರಬೇಕು. ಅವರ ಮೇಲೆ ದಯಾಭಾವ ಇರಬೇಕು. ಸೌಜನ್ಯದಿಂದ ನೋಡ್ಕೊಳ್ಬೇಕು, ವಿನಯದಿಂದ ನೋಡ್ಕೊಳ್ಬೇಕು, ನಯ ನುಡಿಯಿಂದ ನೋಡ್ಕೊಳ್ಬೇಕು. ಸೌಜನ್ಯ ನಡೆಯೋದೇನು ಅಂದರೆ ಆ ಥರ ಭಾವನೆ ಮಾಡ್ಕೊಳ್ಬೇಕು. ಇದಕ್ಕೇನಂತಾರೋ ವಿನಯ ತಪ. ವಿನಯ ತಪದಿಂದ ನೋಡಬೇಕು. ವೈಯಾರತಿ ತಪ. ವೈಯಾರತಿ ಅಂದರೆ ವೈದ್ಯರು, ಅಶಕ್ತರು, ಆ ಗುರು ಜನರು ಸೇವೆ ಮಾಡುವುದು, ರೋಗ ಪೀಡಿತರು, ಅಶಕ್ತರು, ಮುಪ್ಪಿನವರು, ನಾನಾ ಸಂಕಟ ಬಂದರು ಈ ಸುಮ್ಮನೆ ಕುತ್ಕೊಬಿಡೋದು. ಹಿಂಗೆ ಅನಾಥ ಮಕ್ಕಳಿರಲಿ, ಯಾರೇ ಇರಲಿ, ಕೈಲಾಗದ ವಿಧವೆಯಾದ ಮುಂತಾದ ದುಃಖಿತ ಜೀವಗಳಿಗೆ ತರುವ ಮನ ಧನದಿಂದ ಆಧರಿಸುವುದು. ಅದಕ್ಕೇನಂತಾರೋ ವೈಯಾರತಿ. ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದೀನಿ. ವೈಯಾರತಿ ಯಾವ ಥರ ಮಾಡಬೇಕಂದ್ರೆ ರಕ್ತ ಕಡೆ ಸರ್ಕಾಚಾರದೊಳಗೆ 5-6 ದಿವಸಕ್ಕೆ ಇದೇ ಚರ್ಚೆ ನಡೆದಿತ್ತು. ಇನ್ನು ಸ್ವಾಧ್ಯಾಯ ತಪ. ಆಲಸ್ಯ, ಪ್ರಮಾದ, ಅಶ್ರದ್ಧೆ ಇವೆಲ್ಲವೂ ಶಾಸ್ತ್ರದಾನ ಮಾಡೋದು, ಚಿಂತನೆ ಮಾಡೋದು, ಧರ್ಮೋಪದೇಶ ಮೊದಲಾದವುಗಳಲ್ಲಿ ಸದಾ ತೊಡಗಿರಬೇಕು. ಏನು ತೊಡಗಿರಬೇಕು? ನೀನೆಲ್ಲೋ ನಾನೆಲ್ಲೋ ಸ್ವಾಧ್ಯಾಯ ನಿಧಿಯಲ್ಲಿ. ನಿದ್ದೆ ಮಾಡ್ಕೊತ ಕೂತ್ರೆ ಏನು ಮಾಡೋದು? ಎಲ್ಲೋಕೈತಿ ನಿದ್ದೆ? ಏನೈತಿ? ಶ್ರದ್ಧೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾ? ಎಚ್ಚರವಾಗಿ ಮಾಡಬೇಕು. ಶಾಸ್ತ್ರ ಅಧ್ಯಯನ ಮಾಡಬೇಕು. ಅಂದರೆ ಎಲ್ಲ ಅದು ಒಂದು ತಪ ಇರೋದು. ಸ್ವಾಧ್ಯಾಯನೂ ಕೂಡ ಒಂದು ತಪ. ಚೆನ್ನಾಗಿ ಮಾಡ್ಬೇಕು. ಕರ್ಮ ತಪ. ಉತ್ಸರ್ಗೋ ತಪ. ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳ ತ್ಯಾಗ. ಎಲ್ಲ ಶರೀರದ ಮಮತ್ವವನ್ನು ತ್ಯಾಗ ಮಾಡೋದು. ಏನಾಗತ್ತ ಹೆಣ್ಣು ಹಾಕತ್ತೆ, ಹೆಣ್ಣು ಆಗ್ಬಿಡ, ಅದು ಹಾಕತ್ತೆ, ಆಗಿಬಿಡ, ನೋಡಂಗಿಲ್ಲ. ಅದು ಮತ್ತೊಟ್ಟು ಅದಕ್ಕೆ ಅಂದ್ರೆ ಉಪಕಾರ ಮಾಡೋಕೆ ಹೋದ್ರೆ ಮತ್ತೊಂದು ಹಾಕತ್ತೆ. ಅದು ನೋಡೋದು ಬಿಟ್ರೆ ನೀವು ಹಾಗಾಗಿ ಹೋಗ್ಬಿಡ್ತದೆ. ಮಾಡಿದ್ರೆ ಒಮ್ಮೆ ವೀಕ್ಷ ಹಚ್ಕೊಳ್ತೀರಿ, ಅನ್ನ ಹಚ್ಕೊಳ್ತೀರಿ, ಜಂಡಗಳು ಹಚ್ಕೊಳ್ತೀರಿ, ಅದನ್ನಿಲ್ಲ ಇರಲಿ. ಉತ್ಸರ್ಗ ತಪ. ಧ್ಯಾನ ತಪ. ಸಮಸ್ತ ಸಂಕಲ್ಪ, ವಿಕಲ್ಪ, ಮನೋವಾಕ್ಯಗಳ ವ್ಯಾಪಾರದಿಂದ ನಿವೃತ್ತಿ ಹೊಂದುವುದು. ಆತ್ಮಸ್ವರೂಪದಲ್ಲಿ ದ್ವಾದಶಾನ ಅನುಪ್ರೇಕ್ಷ ಚಿಂತನೆ ಮಾಡೋದು. ಏನು ಮಾಡೋದು? ಪಂಚಪರಮೇಷ್ಠಿಗಳನ್ನು ಚಿಂತನೆ ಮಾಡೋದು, ಭಾವನೆಗಳನ್ನು ಚಿಂತನೆ ಮಾಡೋದು. ಇದಕ್ಕೇನಂತಾರೆ? ಧ್ಯಾನ ತಪ. ಈ ರೀತಿಯಾಗಿ ತಿಳಿಸಿಕೊಟ್ಟು. ಇನ್ನು ಮುಂದಿನ ಕಥಾ
ಸೌ